Hello everyone, welcome to Samadha classes. ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಪಾಠದ 17ನೇ ಪ್ರಶ್ನೆ. ಉದಾಹರಣೆಗಳೊಂದಿಗೆ ಸಮರೂಪ ಮತ್ತು ಅಸಮರೂಪ ಮಿಶ್ರಣಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸಿ. ಸರಿ, ಸಮರೂಪ ಮತ್ತು ಅಸಮರೂಪ ಮಿಶ್ರಣಗಳ ನಡುವೆ ವ್ಯತ್ಯಾಸ. ಸಮರೂಪ ಮಿಶ್ರಣವು ಏಕರೂಪದ ಸಂಯೋಜನೆಯಾಗಿದೆ. ಇದರಲ್ಲಿ ನಾನು ದ್ರಾವಕದಲ್ಲಿ ದ್ರಾವ್ಯವನ್ನ ವಿಲೀನ ಕರಗಿಸಿದೀನಿ ಅಂದ್ರೆ ಆ ಟೈಮ್ನಲ್ಲಿ ಏನಾಗುತ್ತೆ, ಸಂಯೋಜನೆ ಏಕರೂಪವಾಗಿರುತ್ತೆ. ನಾನು ತಳವನ್ನ ತಗೊಳ್ಳಿ, ಮೇಲಿಂದ ತಗೊಳ್ಳಿ, ಯಾವುದೇ ಭಾಗದಿಂದ ಆ ಮಿಶ್ರಣವನ್ನ ತಗೊಂಡ್ರು ಅದ್ರ ಸಂಯೋಜನೆ ಏಕರೂಪವಾಗಿರುತ್ತೆ. ಉದಾಹರಣೆ, ನೀರಿನಲ್ಲಿ ಸಕ್ಕರೆ, ನೀರಿನಲ್ಲಿ ಉಪ್ಪು, ವಿನಿಗರ್ ಇತ್ಯಾದಿ. ವಿನಿಗರ್ ಅಂದ್ರೆ ನೀರಿನಲ್ಲಿ ಅಸಿಟಿಕ್ ಆಮ್ಲವನ್ನ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ ಮಾಡಿರ್ತಾರೆ, ಅದನ್ನ ವಿನಿಗರ್ ಅಂತ ಕರೀತಾರೆ. ಈಗ ನೀರಿನಲ್ಲಿ ಸಕ್ಕರೆ, ನೀರಿನಲ್ಲಿ ಉಪ್ಪು ಎಲ್ಲ ಹಾಕಿದಾಗ ಅವು ಏಕರೂಪವಾಗಿ ಸಂಯೋಜನೆಗೊಂಡಿರುತ್ತೆ. ನೀವು ಪಾನಕ ಮಾಡ್ತೀರಿ ಅಂತ ಇಟ್ಕೊಳ್ಳಿ, ನಿಂಬೆ ಹಣ್ಣು ಹಾಕಿದಿರಿ, ಸಕ್ಕರೆ ಹಾಕಿದಿರಿ, ಸ್ವಲ್ಪ ಉಪ್ಪು ಟೇಸ್ಟ್ ಬರ್ಲಿ ಅಂತ ಸ್ವಲ್ಪ ಉಪ್ಪು ಹಾಕಿದಿರಿ, ರಸ ಇಡ್ತೀರಿ. ಈಗ ಮೇಲಿಂದ ಬಗ್ಗಿಸ್ಕೊಟ್ಟವರಿಗೆ ಸ್ವೀಟ್ ಜಾಸ್ತಿ ಇದೆ, ಕೆಳಗಡೆ ಇದ್ದವ್ರಿಗೆ ಸ್ವೀಟ್ ಕಡಿಮೆ ಇದೆ, ಅಥವಾ ಕೆಳಗಡೆ ಪಾರ್ಟ್ ಇದ್ದವರಿಗೆ ಸ್ವೀಟ್ ಜಾಸ್ತಿ ಇದೆ, ಮೇಲ್ಗಡೆ ಪಾರ್ಟ್ ಇದ್ದವರಿಗೆ ಸ್ವೀಟ್ ಕಡಿಮೆ ಇದೆ. ಹಾಗಿರೋದಿಲ್ಲ. ಇರುತ್ತೆ ಮ್ಯಾಮ್, ನಾವು ಒಂದ್ಸಲ ಕುಡಿದಿದ್ದೆ, ನೀವು ಸರಿಯಾಗಿ ಕರಗಡಿಲ್ಲ, ಅದನ್ನ ಕರೆಕ್ಟ್ ಆಗಿ ಕರಗಿಸಿದ್ರೆ ಅದು ಏಕರೂಪದ ಮಿಶ್ರಣವಾಗಿರುತ್ತೆ. ಹಾಗಾಗಿ ನೀರಿನಲ್ಲಿ ಉಪ್ಪು, ನೀರಿನಲ್ಲಿ ಸಕ್ಕರೆ ಎಲ್ಲ ಏನಿದೆ ಏಕರೂಪದ ಮಿಶ್ರಣ. ನೀವು ತಳದಿಂದ ಕುಡಿರಿ ಅಥವಾ ಮೇಲಿನ ಪಾರ್ಟನ್ನ ಕುಡಿರಿ, ನಿಮ್ಗೆ ಆ ಸಂಯೋಜನೆ ಏನು ಸೇಮ್ ಅಂತ ಅನ್ಸುತ್ತದೆ. ಅಸಮರೂಪ ಮಿಶ್ರಣವು ಏಕರೂಪದ ಸಂಯೋಜನೆಯನ್ನು ಹೊಂದಿರುವುದಿಲ್ಲ. ಅಸಮರೂಪ ಮಿಶ್ರಣ ಏನಿರ್ತದೆ, ಇದರಲ್ಲಿ ಏಕರೂಪದ ಸಂಯೋಜನೆ ಇರೋದಿಲ್ಲ. ಅಂದ್ರೆ ಮೇಲಿನ ಪಾರ್ಟ್ ತಗೊಂಡಾಗ ಸಂಯೋಜನೆ ಬೇರೆ ಇರ್ಬೋದು, ಕೆಳಗಿನ ಪಾರ್ಟ್ ತಗೊಂಡಾಗ ಸಂಯೋಜನೆ ಬೇರೆ ಇರ್ಬೋದು. ಉದಾಹರಣೆಯನ್ನ ನೋಡಿದ್ರೆ ಮರಳು ಮತ್ತೆ ಉಪ್ಪು. ನೀವು ಮರಳು ಮತ್ತೆ ಉಪ್ಪನ್ನ ಮಿಕ್ಸ್ ಮಾಡಿದ್ರೆ ಯಾವುದೇ ಪಾರ್ಟ್ ತಗೊಂಡ್ರು, ಒಂದ್ ಪಾರ್ಟ್ ಅಲ್ಲಿ ಉಪ್ಪು ಜಾಸ್ತಿ ಇದೆ, ಇನ್ನೊಂದ್ ಪಾರ್ಟ್ ಅಲ್ಲಿ ಮರಳು ಕಡಿಮೆ ಇರ್ಬೋದು, ಮರಳು ಜಾಸ್ತಿ ಇರ್ಬೋದು. ಈ ತರ ಬೇರೆ ಬೇರೆ ಪಾರ್ಟ್ ಅಲ್ಲಿ ಸಂಯೋಜನೆ ಬೇರೆ ಬೇರೆ ಆಗಿರುತ್ತೆ. ಸಕ್ಕರೆ ಮತ್ತು ಉಪ್ಪನ್ನ ನಾನು ಅಸಮರೂಪ ಮಿಶ್ರಣ, ಮರಳು ಮತ್ತು ಉಪ್ಪಿನ ತರನೇ. ಎಣ್ಣೆಯಲ್ಲಿ ನೀರು, ಈಗ ಎಣ್ಣೆ ನೀರಿನ ಮೇಲೆ ತೇಲ್ತಾ ಇರುತ್ತೆ. ಸೊ ನೀವು ಒಂದ್ ಲೋಟದಲ್ಲಿ ಎಣ್ಣೆ ಮತ್ತೆ ನೀರನ್ನ ಹಾಕಿದ್ದೀರಿ, ನೀರು ಕೆಳಗಿದೆ, ಎಣ್ಣೆ ಮೇಲಿದೆ. ನೀವು ಮೇಲಿನ ಭಾಗ ತಗೊಂಡ್ರೆ ಎಣ್ಣೆ ಜಾಸ್ತಿ ಸಿಗ್ತದೆ, ಕೆಳಗಿನ ಭಾಗ ತಗೊಂಡ್ರೆ ನೀರು ಜಾಸ್ತಿ ಸಿಗ್ತದೆ, ಅಥವಾ ನೀರೇ ಸಿಗ್ತದೆ. ಹಾಗಾಗಿ ಇದೇನಿದೆ, ಅಸಮರೂಪ ಮಿಶ್ರಣ. ಥ್ಯಾಂಕ್ ಯು.